ಇವರ ಸಾಹಿತ್ಯ ಪ್ರೇಮ ಎಷ್ಟಿತ್ತೆಂದರೆ ವಾಸವಿರುವಂತಹ ಸ್ವಂತ ಮನೆಯನ್ನು ಕೂಡ ಮಾರಿ ಮುದ್ರಣಾಲಯವನ್ನು ಸ್ಥಾಪಿಸುವಷ್ಟು. ಇವರು ಬಳ್ಳಾರಿಯಲ್ಲಿ ನಡೆದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥವರು. ಇವರನ್ನು ಜನ ವಚನ ಪಿತಾಮಹ ಎಂದೇ ಕರೆಯುತ್ತಾರೆ. ಅವರೇ ಡಾಕ್ಟರ್ ಫ.ಗು. ಹಳಕಟ್ಟಿರವರು. ಹಳಕಟ್ಟಿರವರು ಜುಲೈ 2, 1880ರಲ್ಲಿ ಧಾರವಾಡದಲ್ಲಿ ಗುರುಬಸಪ್ಪ ಮತ್ತು ದಾನಮ್ಮ ದಂಪತಿಗೆ ಜನಿಸಿದಂಥವರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಧಾರವಾಡದಲ್ಲಿ ಪಡೆದು 1896ರಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯನ್ನ ಪಡೆದು ಮುಂಬೈ ಸೇಂಟ್ ಝೇವಿಯರ್ ಕಾಲೇಜಿನಿಂದ 1901ರಲ್ಲಿ BSc ದ್ವಿತೀಯ ದರ್ಜೆ, 1904ರಲ್ಲಿ LLB ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದಂಥವರು. 1904ರಲ್ಲಿ ಬೆಳಗಾವಿಯಲ್ಲಿ ವಕೀಲ ವೃತ್ತಿಯನ್ನ ಆರಂಭಿಸಿ ಕೆಲವೇ ವರ್ಷಗಳಲ್ಲಿ ಜನಪ್ರಿಯ ವಕೀಲರಾದರು. 1923ರಲ್ಲಿ ಬಿಜಾಪುರಕ್ಕೆ ವಾಪಸ್ ಬಂದು ನೆಲೆಸಿದ್ರು. ಅದೇ ವರ್ಷ ಅವರ ದಕ್ಷ ವಕೀಲಿ ವೃತ್ತಿಯನ್ನ ನೆನೆದ ಸರ್ಕಾರ ಅವರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಸರಕಾರಿ ಪ್ಲೇಡರರೆಂದು ನೇಮಿಸಿತು. ಸಾಹಿತ್ಯದ ಆಸಕ್ತಿ ಹೆಚ್ಚಾಗಿದ್ದರಿಂದ 1925ರಲ್ಲಿ ಇರುವ ಮನೆಯನ್ನ ಮಾರಿ ಹಿತಚಿಂತಕ ಎನ್ನುವ ಮುದ್ರಣಾಲಯವನ್ನ ಸ್ಥಾಪಿಸಿದ್ರು. ಪತ್ರಿಕಾ ಮಾಧ್ಯಮದಿಂದ ಏಕಕಾಲಕ್ಕೆ 2 ಪತ್ರಿಕೆ